ಅಯ್ಯೋ ಶಾಂತಕ್ಕ, ಯಾವಾಗ ನೋಡಿದ್ರು ನನ್ನ ಮಗ ಅದನಲ್ಲ ಯವ್ವ, ಅದ್ರಾಗ ಅದಂತದ ಆಟ ಬರ್ತತಲ್ಲ ಯವ್ವ, ಅದು ಹಾವು ಬಾಲ್ ನುಂಗ್ಕೋತ ದೊಡ್ಡದಕ್ಕತ್ತಲ್ಲ ಹಿಂಗ್ ಸುತ್ತಾಡ್ಸುದು. ಅದ ಏನ ಹಾವಿಂದವ ಅದನ್ನ ಆಡ್ತಿರ್ತಾನ ಬರೇ. ತಲೆ ಕೆಟ್ಟ ಹೋಗ್ಬಿಡ್ತದ. ನಂಬರ್ ಹೇಳ ಹಂಗ್ರ 8 7 9 2 2 8 7 9 2 3 1 1 ತೋರ್ಸಂತಕ್ಕ ಮಾತಾಡ. ಏನವ ಟಿರಂಗ್ ಅನ್ನಕತ್ತೈತ್ಲೆ. ತಡಿ ಎಬ್ಸ್ತಾರ. ಮೊದಲು ಈ ಗಾಡಿ ಬರೋಕ್ಕಿಂತ ಮುಂಚೆ ಹಂಗೆ ಹಾರ್ನ ಹಾಕವಲ್ಲ, ಆ ಟ್ರೈನ್ ಬರೋಕ್ಕಿಂತ ಮುಂಚೆ ಹಾರ್ನ ಹಾಕದಲ್ಲನ, ಹಂಗ ಅವು ಹಾರ್ನ ಹಾಕವ, ಆಮೇಲೆ ಎಬ್ಸ್ತಾರ. ಹಲೋ ಹಲೋ, ಇತ್ತಾಗಿಂದ ಹುಬ್ಬಳ್ಳಿ ಶಾಂತವ್ರಿ ಮಾತಾಡೋದು. ಹುಬ್ಬಳ್ಳಿ ಇವ್ರ ಅಕ್ಕಾರ ಹೇಳ್ರಿ ವೈನಿಯವ್ರ, ಗೊತ್ತಾತವ್ರಿ, ಈಗ ಗೊತ್ತಾತ. ಇದ್ಯಾರ್ದ್ರಿ ಫೋನ್? ಇದು ನನ್ನ ಮಗಂದ ಅಲ್ಪ. ಇದು ನಮ್ಮ ಮನಿ ಬಾಜುಕ ಒಬ್ಬಕಿ ನನ್ಗೆ ಹೇಳ್ತಿದಾಳ, ಹಾಕಿದ್ದು ಹಚ್ಚಿದ್ದೆ. ಮತ್ತೆ ಇದಕ್ಕೇನು ಹೊಳ್ಳಿ ಹಚ್ಬೇಡ್ರಿ. ಹ್ಞೂ ಆಯ್ತ್ರಿ. ಏನಾರ ಅರ್ಜೆಂಟ್ ಇತ್ತೇನ್ರಿ? ಅರ್ಜೆಂಟ್ ಅನ್ನಕೇನ್ರಿ, ಸ್ವಲ್ಪ ನಿಮ್ಮ ಹತ್ರ ಏನೋ ಒಂದು ಕೇಳ್ಬೇಕಿತ್ರಿ ಅಣ್ಣಾರ. ಮುಚ್ಚುಮರಿ ಇಲ್ದ ಮಾತಾಡ್ತೀನಿಪ್ಪ, ಹೇಳ್ತೀನಿ ಅಂದ್ರೆ ಸರಿ ರೀ. ಇರ್ಲಿ, ಏನ್ ಹೇಳ್ರಿ, ಯಾಕಾರ ನೀವು ನಮ್ಮ ಒಡಹುಟ್ಟಿದ್ ಹಾಕಿದ್ದಂಗ್ರಿ. ನಿಮ್ಮಂತೆಲ್ಲ ನಾನು ಮುಚ್ಚುಮರಿ ಮಾಡ್ಲಿರಿ. ಏನ್ ನನಗೆ ತಿಳಿದೈತಿ, ಏನ್ ಗೊತ್ತಾ, ನಾ ಅದನ್ನ ಇದ್ದಿದ್ ಕುಲ್ಲ ಹೇಳ್ತೇನೆ. ನೀವೇನ್ ತಲೆ ಕೆಡಿಸ್ಕೋಬೇಡ್ರಿ, ಏನ್ ಹೇಳ್ರಿ. ಅದು ಏನಾಗೈತಂದ್ರಿ, ಬಸಮ್ಮ ಬಂದಾಳಲ್ರಿ, ಬಸಮ್ಮ ಅನ್ನಕತ್ತಾಳ, ನೀವು ಯಾರಿಗೆ ನಡಕಾಗಿ ರೊಕ್ಕ ಕೊಡ್ಸಿರಿ, ಅವ ಎಲ್ಲ ಓಡಿಗೆನ ತೀರ್ಕೊಂಡಾನ ಏನ ಅಂದ್ಲಪ್ಪ. ಒಟ್ಟು ಅದಾಗೈತಿ, ಹಂಗಾಗಿ ಮೈ ಮೇಲೆ ಬಂದೈತಿ. ಈಗ ನಿಮ್ಮ ಕುತ್ತಿಗೆ ಮ್ಯಾಗ ಬಂದೈತಿ. ಈಗ ನಿಮ್ಮನ್ನು ತೆಪ್ಪಿಸ್ಬೇಕಂದ್ರ ಅದು ಎಷ್ಟು 1.5 ಲಕ್ಷ ರೂಪಾಯಿ ಮ್ಯಾಲೇನ ಕೊಡೋದೈತಿ. ಅವ್ರ ಕಡೆ ರೊಕ್ಕ ಇಲ್ಲ, ಎಣ್ಣ ಹೊಲ ಬರೆದು ಕೊಡು ಅಂತ ನಿಂತಾಳ. ನೀವ ಹೇಳಿರಿ ಅಂತನೂ ಅನ್ನಕತ್ತಾಳಕ್ಕಿ. ಅದನ್ನೇ ನನಗೆ ಅದು ಹೆಂಗೆ ಒಂದು ಏನು ಒತ್ತಿ ಇಟ್ಕೊಳಂಗೆ ಕಾಗದ ಪತ್ರ ಅದು ರೊಕ್ಕ ಕೊಟ್ರ ಅಣ್ಣಾರ ಅಂತ ಅನಿಸ್ತ್ರಿ. ಅಲ್ಲ ಮತ್ತೆ ಏನು ಅನ್ಕೊಳಕ್ ಹೋಗ್ಬೇಡ್ರಿ. ಮತ್ತೆ ಅನಿಸಿ ಹಂಗಾರೆ ಕೇಳಂತಡಿ, ಏನೈತಿದ್ರ ಹಕ್ಕಿಕತ್ತ ತಿಳಿದಾರ ತಿಳಿಯೋಣ ಅಂತೇಳಿ ಫೋನ್ ಹಚ್ಚ ನೋಡ್ರಿ. ಹಂಗಾಗಿ ಈಗ ಮಾತಾಡಕತ್ತೀನಿ. ನೀವು ಕೇಳಂದಿದ್ದು ಖರೆ ಅಂದ್ರೆ ಅಣ್ಣಾರ? ಹಂಗಾರ ನಾನು ಯಾರಿಗೂ ರೊಕ್ಕ ಕೊಡ್ಸಿಲ್ಲ ಬಿಡ್ರಿ. ಅಲ್ಲ ನಿಮಗೆ ಯಾಕೆ ಹಂಗ ಅನಿಸ್ತ್ರಿ? ಅಲ್ಲ ಹಂಗಿದ್ರೆ ನಾ ಬಗೆಹರಿಸ್ಕೊತೀನಿ, ನಿಮ್ಮ ಹತ್ರ ಯಾಕೆ ಕೇಳಕ್ ಹೇಳ್ತೇನ್ರಿ? ಹಾ ಅಣ್ಣಾರ, ನಿಮ್ದು ಏನೋ ಕೆಲಸ ಐತಿ ಅಂತ ನೀವು ಹೊಳ್ಳಿ ಹೋದ್ರಲ್ಲ ಬಸ್ಸಿಗೆ, ಆಕಿ ಬಂದಾಗಿಂದ ಇದನ್ನ ತಕೊಂಡ್ ನಿಂತಾಳ್ರಿ. ಇಲ್ರಿಪ್ಪ, ನನ್ನ ಕೆಲಸ ಐತಿ ಅಂತ ಹೊಳ್ಳಿ ಹೋಗ್ಲಿಲ್ರಿ. ಆಕಿನ ನೀವು ಬರಾಕ್ ಹೋಗ್ಬೇಡ್ರಿ ತಗೋರಿ, ನಾ ಬರ್ತೇನೆ ಅಂತೇಳಿ ಆಕಿನ ಅಂದ್ಲಪ್ಪ. ಹೌದಾ? ನಿಮ್ದೇನೋ ಅರ್ಜೆಂಟ್ ಕೆಲಸ ಐತಿ ಅಂತೇಳಿ ನೀವು ವಾಪಸ್ ಅಲ್ಲಿಂದಲ್ಲೇ ಹೋಗ್ತೀರಿ ಅಂತೇಳಿ ಅಂದ್ಲಪ್ಪ ಒಟ್ಟಕ್ಕೆ. ಇಲ್ ಬಿಡ್ರಿ, ತಾಯಿ ಮಗಳು ಕೂಡಿ ಏನೋ ಮಸಲತ್ ಮಾಡ್ಯಾರ ನೋಡ್ರಿ. ಹಂಗಾರ ನನಗೂ ಯಾಕೆ ಹಂಗೆ ಅನ್ಸಕತೈತ್ರಿ ಅಣ್ಣಾರ. ನೀವೇನು ತೆಪ್ಪ ತಿಳ್ಕೊಳಂಗಿಲ್ಲ ಅಂದ್ರೆ ಒಂಚೂರು ಬಂದು ಹೋಗ್ತೀರಿ ಅಣ್ಣಾರ. ಇವತ್ತು ನನ್ನ ಗಂಡನ ಕೂಡ ಜಗಳ ಮಾಡಿ 1 ಎಕರೆ ಹೊಲ ಬರೆದು ಕೊಡು ಅಂತೇಳಿ ಜಗಳ ತೆಗ್ದಾರ್ರಿ. ನನ್ನ ಗಂಡು ಏನು ಮತ್ತು ತಾಯಿ ತಂಗಿ ಆ ನಮ್ನಿ ಗಂಟು ಬಿದ್ದಾರಲ್ಲ ಅಂತೇಳಿ ಅವನು ಬರೆದು ಕೊಡ್ತೇನೆ ಆತ್ ತಗೋ ಅಂದಾನ. ನನಗೆ ಕೊಡಬಾರ್ದು ಅಂತಲ್ರಿ, ನಮ್ದರ ಏನೈತಿ ಹೇಳ್ರಿ ಅಣ್ಣಾರ, ನೀವ ನೋಡ್ತೀರಿ. ಎಲ್ಲೈತಿ ನಮ್ದೇನು ಆಸ್ತಿ ಅಡು ಈಡೆಗೈತೇನ? ನಮಗೂ ಒಂದು ಗಂಡು ಮೊಮ್ಮ ಹುಟ್ಟ್ಯಾನ, ಆಮೇಲೆ ಈಗ ಮಗಾನು ಅದಾನ, ಮತ್ತು ಅವಕ್ಕೊಂದು ಏನಾರು ಇಡ್ಬೇಕಲ್ರಿ ನಾವು ಹಿಂದಕ್ಕೆ. ಏನಿಲ್ರಿ, ನಮ್ದು ಅದೊಂದು ಮನೆ ಬಿಟ್ರೆ ಮತ್ತೇನೈತಿ? ಇನ್ನೂ ಅಣ್ಣಾರ ಸುಳ್ಳ ಹಾಕನ್ಬೇಕು, ನಿಮ್ದ ಬೇಕಾದಂಗೆ ಐತಪ್ಪ. ಮತ್ತೆ 2 ಗಂಡ್ಮಕ್ಳು ದುಡಿವು, ಅವು ಮತ್ತು ಹೊಳ್ಳಿ ಅವಕ್ಕೆ ವರದಕ್ಷಿಣೆ ಮನಿ ಅಂತೆಲ್ಲ ಜೋರಾಗೆ ತೊಗೊಂಡಿರಪ್ಪ ಕನ್ನೇನು. ನೋಡಿನಿ ನಾನು ಮದುವೆಗೆಲ್ಲ. ನಮ್ದು ಏನೈತಿ ಹೇಳ್ರಿ ಅಣ್ಣಾರ? ಒಂದೇ ಸಣ್ಣ ಗಂಟು ಬಿದ್ದಾಳಪ್ಪ. ಮದುವೆಗೂ ನಾವು ಎಲ್ಲ ಕೊಡೋದು ಏನೈತಿ, ಎಲ್ಲ ಕೊಟ್ಟೈತಿ, ಎಲ್ಲ ಮುಟ್ಟೈತಿ. ನಮ್ಮ ಅತ್ತಿ ಬಂಗಾರ ಅಂತೂ ಒಂದು ತುಣುಕ್ ನನ್ನ ಕಡೆ ಎಲ್ಲಿ ಬಿಡ್ರಿ, ಎಲ್ಲ ಮಗಳಿಗೆ ಕೊಟ್ಟಾರ ನಮ್ಮ ಅತ್ತಿಯಾರ. ನಾ ಯಾವತ್ತರ ಏನಾರ ಅಣ್ಣಾರ ಅದ್ರ ಬಗ್ಗೆ ಏನಾರ ಅಂದೇನನ್ರಿ? ನೀವು ಈ ಸಲ ಬರ್ತೀರಿ ಹೋಗ್ತೀರಿ, ನಾ ಯಾಕೆ ಮಾತಾಡಿಲ್ರಿ? ಯಾಕಂದ್ರೆ ಮಗಳಿಗೆ ಕೊಡ್ಬೇಕಂತ ಆಸೆ ಇದ್ದಿರ್ತದೆ, ಹೋಲ್ ಬಿಡು ಕೊಟ್ಕೊಲಿ ಅಂತ ನಾ ಸುಮ್ಮನೆ ಆಗ್ಬಿಟ್ಟೇನ್ರಿ. ಈಗ ತೀರ ನಮ್ಮದು ಒಂದು ಇದ್ದಿದ್ದನ್ನ ಇವ್ರು ಬಿಡುದಿಲ್ಲ ಕೇಳ್ತಾರಂದ್ರೆ ಹೆಂಗ್ರಿ ಅಣ್ಣಾರ? ಈಗ ಬಹಳ ನಿಮಗೆ ತ್ರಾಸ ಆಗಿದ್ದು, ನಿಮ್ದು ಏನಾರ ಪಜಿತಿನ ಇದ್ದ, ನಿಮಗೆ ತೊಂದರೆ ಇದ್ದಿದ್ರೆ ಒಂದು ಮಾತ್ರಿ ಅಣ್ಣಾರ. ಏನಿಲ್ಲಪ್ಪ, ದೇವ್ರು ಚಲೋ ನಡೆಸ್ಕೊಟ್ಟಾನ ಅಂದ ಮೇಲೆ ಯಾಕೆ ಹಿಂಗೆ ಮಾಡ್ಬೇಕ್ರಿ ಅಣ್ಣಾರ? ಈಗ ಅಣ್ಣಾರ, ಈಗ ಇಷ್ಟ ವಿಚಾರ ಮಾಡ್ರಿ. ಈಗ ಬಂದು ಹಿಂಗೆ ತವ್ರ ಮನೆ ಕೇಳ್ತಾಳಲ್ಲ, ಮರ್ಯಾದೆ ಅರ್ಧ ಹೋಗುದ ನಿಮ್ದ್ರಿ ಅಣ್ಣಾರ. ಈಕಿನ ಹಿಂಗೆ ಅಯ್ಯೋ ನೋಡಿದ್ರೆ ಏನಂತಾರ್ರಿ? ಈಗ ನಾನು ನಿಮ್ಮನ್ನು ಕೇಳಿದೆ, ಚಲೋ ಆತ. ಕೇಳಲಿಲ್ಲ ಅಂದ್ರೆ ಈಗ ಗಂಡನ ಕಶನ್ ನೋಡು ತವ್ರ ಮನೆಗೆ ಹೆಂಡ್ತಿನ, ಅದು ಇಷ್ಟು ವರ್ಷ ಆದ್ರೂ ಇನ್ನೂ ಬಿಡುವಲ್ರು ಅನ್ನಂಗೆ ಆಕತ್ರಿ. ಆಗುದಿಲ್ರಿ? ಆಕತ್ರಿ, ಯಾಕಾಗುದಿಲ್ಲ? ನೀವು ಇವು ಮಾಡೋದ್ರಲ್ಲಿ ನಮ್ಮ ಮರ್ಯಾದೆ ಹೋಗತ್ರಿ, ಕಿಮ್ಮತ್ ಕಳ್ಕೊತೇವೆ ನಾವು. ಹೌದೌದು ತೋರಿ, ನಾ ಬಂದು ಹೋಗಿ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ನಾ ಬರ್ತೀನಿ ತಗೋರಿ. ಈಗ ಬರ್ತೀನಿ, ಈಗ ಇನ್ನೊಂದು ತಾಸು ಒಂಚೂರು ಬೇರೆ ಕೆಲಸ ಐತ್ರಿ, ಮುಗಿಸ್ತೇವನ. ಈಗ ಬರೋ ಬಸ್ಸಿಗೆ ಹತ್ತಿ ಬಿಡ್ತೇನಂತ. ಈಗ 3 ಬಸ್ ಬರ್ತೈತಿ, ಈಗ 1:15 ಆಗೈತಿ ಟೈಮ್ ಆಗ್ಲಿ. ಈಗ 3 ಗಂಟೆ ಅಷ್ಟೊತ್ತಿ ಬಸ್ ಹತ್ತೀನಿ ಅಂದ್ರೆ ಬಂದು ಎಟ್ಟತ್ರಿ ಅಲ್ಲಿ ಊರಾಗ ಇಳಿತೀನಿ. ಕೇಳ್ತೇನೆ ಯಾವ್ಯಾವ ಸಾಲ ಮಾಡೀನಿ, ನಿನಗೆ ಎಷ್ಟು ಇಸ್ಕೊಂಬ ಅಂದನಿ ಅಂತ ಕೇಳ್ತೇನೆ. ಆಯ್ತ್ರಿ ಅಣ್ಣಾರ, ಅಷ್ಟು ಮಾಡ್ರಿ, ಪುಣ್ಯ ಬರ್ತೈತಿ. ಇಡ್ಲಿ ರೀ ಅಣ್ಣಾರ, ನಾ ಹಚ್ಚಿದ್ನಿ ಅಂತ ಏನು ಅನ್ನಕ್ಕೆ ಹೋಗ್ಬೇಡ್ರಿ. ಮತ್ತು ನನ್ನ ಗಂಡಗನ ಮತ್ತಿಗೆ ಸುದ್ದಿ ಗೊತ್ತಾದ್ರೆ ಏನು ಆಕಾಶ ಭೂಮಿ ಒಂದು ಮಾಡ್ತಾವ. ಇಲ್ಲ ತೋರಿ, ನಾ ಏನು ಹೇಳೋದಿಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಇವು ಕೆಟ್ಟ ಹೊಳ ಮಾಡೋದಿರ್ಲಿ ಪಾಪ, ನಿಮ್ಗೆ ಯಾಕೆ ಅನ್ಸುನ್ರಿ? ಯಾಕಾರ ನಾ ಏನು ಹೇಳೋದಿಲ್ಲ ತೋರಿ. ಆಯ್ತು ರೀ ಅಣ್ಣಾರ, ಇಡ್ಲಿ ಹಂಗಾರೆ.
ಪಾಪ ನೋಡ್ಲೇ ಗಿರ್ಜಿ, ಬಂಗಾರದಂತ ಮನುಷ್ಯ ಪಾಪ. ಇಂಥವಾಗ ಇಂಥ ಹೆಂಡತಿ ಸಿಗ್ಬಾರ್ದಾಗಿತ್ತು ಬಿಡು. ಹಂಗ ಬಿಡ ಶಾಂತಕ್ಕ, ಒಳ್ಳೆಯವ್ರು ಕೊಡ್ತಾರನ. ಅಯ್ಯ, ಒಳ್ಳೆಯವ್ರಿಗೆ ಯಾವತ್ತಿದ್ರು ಕೆಟ್ಟವರ ಕೊಡುದು. ಈಗಿನಿಂದ ನೋಡು, ನಿನ್ನ ಮನಸ್ಸು ಹಂಗಿಲ್ಲ. ಆದ್ರೆ ಗೌಡ್ರು ನೋಡಿದಿನಿ, ಇಡೀ ಊರಾಗ ಒಂದು ಹೆಣ್ಮಕ್ಳನ್ನಾರ ಬಿಟ್ಟಾರ ಚಂದಗಿ. ಏಸ್ ಹೆಣ್ಮಕ್ಳು ಮಾಡಿದ್ರು, ಹೆಂಗಸೂರು ಮಾಡಿದ್ರು, ಕಡೆಗೆ ಲಗ್ನಾನು ಮಾಡ್ಕೊಂಬಂದ್ರು. ಆಕಿ ಕಿತ್ಕೊಂಡು ಓಡಿ ಹೋದ್ಲು, ಹೊಡೆದಿಂದ ಓಡಿಸಿಂದ ಹೋದ್ಲು. ಎಷ್ಟು ಲಪಡ ಅದು ನೋಡ್ತಿರಲಿ ನೀವ. ಸಾಕಾಗೈತವ ಯವ್ವ ನನಗಂತೂ ಹೊತ್ತಾಗ. ಆತಿಗೆ ಬರ್ತಾರಂತ ಮನೆಗೆ, ನಂಗಾರ ಹೋಗಂತೋಲೆ ಗಿರ್ಜಿ. ಮನೆ ಕಡೆ ಹೋಗಿ ಏನು ಮಾಡಕತ್ತಾರ ಏನೋ ನೋಡ್ತೀನಿ. ನನ್ನ ಗಂಡರ ಕಡೆ ಮತ್ತೆ ಹೆಬ್ಬಟ್ಟು ಹೊತ್ತಿಸ್ಕೊಂಡ್ರೆ ಅವ್ರು ಹೇಳಕ್ಕಾಗೋದಿಲ್ಲ. ಭಾಳ ಕೆಟ್ಟ ಹುಳ ಅದಾಳ ನಿಮ್ಮ ನಾದ್ನಿ. ಶಾಂತಕ್ಕ, ಹೋಗಿ ನೀ ಅರ್ಬಾಡ್ಸಿ ಹೋಗಿ ಮನೆ ಕಡೆ. ಬರ್ತೀನಿ ತೋರು. ಭಾಳ ಉಪಕಾರ ಆತ್ಲೆ ಗಿರ್ಜಿ, ಫೋನ್ ಹಚ್ಕೊಟ್ಟಿದ್ದಕ್ಕೆ. ಫೋನ್ಯಾಗ ಪಾಪ ರೊಕ್ಕಿ ಎಷ್ಟು ಹೋತ ಏನ ನೋಡಿ ಗಿರ್ಜಿ, ಕೊಟ್ಟಾರ ಕೊಡ್ತೀನಿ. ಶಾಂತಕ್ಕ, ಹಾಕಿಸ್ಕೊತೇನೆ ಹೋಗವ, ಏನಾಗೋದಿಲ್ಲ. ಅಯ್ಯೋ, ರೊಕ್ಕ ಯಾರ್ದಾದ್ರೂ ರೊಕ್ಕನ ಅಲ್ಲನ್ಲೆ, ಅದಕ್ಕೆ ಬೇಡವ ಪಾಪ. ನನ್ನ ಸಲ ಈಗ ನೋಡು ಎಷ್ಟು ಹೋಗೈತೆ ನೋಡು. ಶಾಂತಕ್ಕ, 5 ರೂಪಾಯಿ 41 ಪೈಸೆ ಹೋಗೈತಿ. 5 ರೂಪಾಯಿ 41 ಪೈಸೆನ ನಮ್ಮ ಹುಡುಗನ ಕಡೆ ಕೊಟ್ಟು ಕಳಿಸ್ತೀನಿ. ಇಲ್ಲಕಂದ್ರೆ ನೀನು ತಗಾಶ್ ಹೋಗಿ ಅದಕ್ಕಿರ್ತೀಯಲ್ಲ, ಅವಾಗ ಇಸ್ಕೊಂಡು ಹೋಗಿ ರೊಕ್ಕ 5 ಕೊಡ್ತೇನೆ. ಆಯ್ತು ಶಾಂತಕ್ಕ. ಈ ಫೋನ್ ಒಂದು ಬಾರಿ ಹೊಲಸು ಶಾಂತಕ್ಕ. ಈಗ ಅತ್ತಾಗಿಂದ ಯಾರು ಫೋನ್ ಹಚ್ಚಿದ್ರಿಲ್ಲ, ನಮ್ದು 5 ಪೈಸೆ ಕಟ್ಟಕತ್ತಿ ಎಬ್ಸಿದ ಗುಟ್ಲೆ. ನಾವು ಇಲ್ಲಿಂದ ಹಚ್ಚಿದ್ರು ಬಿಡು, ಮತ್ತೆ ಮಕ್ಕಳು ರೊಕ್ಕ ಹೋಗತಿ. 1 ಮಿನಿಟಿಗೆ 1 ರೂಪಾಯಿ ಅಂತ ಹೋಗತಿ. ಹೌದವ. ಈಗೇನು ಎಲ್ಲಿ ಹಾಕಿಸ್ಕೊಂಡ್ಬರ್ತೀವಿ ಇದಕ್ಕೆ ರೊಕ್ಕನ? ಇಲ್ಲೇ ಶರ್ಟ್ ಅಂಗಡಿಯಾಗ 11 ರೂಪಾಯಿ ಒಂದು ರೊಕ್ಕದ ಕಾರ್ಡ್ ತಂದು 1 ರೂಪಾಯಿ ರೊಕ್ಕಲ್ಲೇ ಕೆರೆದು ನಂಬರ್ ಹೊಡೆದು ಇದಕ್ಕೆ ಹಾಕಿದ್ರೆ ಬಂದ್ಬಿಡ್ತೈತಿ. ಹೌದಾ, ಆಯ್ತು. ಹಂಗಾರೆ ಹಾಕಿಸ್ಕೊ, ನಾ ಕೊಡ್ತೀನಿ ತಗೋ, ಹಾಕಿಸ್ಕೊ. ಬರ್ಲಿ ಹಂಗಾರೆ. ಓ ಶಾಂತಮ್ಮಕ್ಕರ, ಆರಾಮದಿಯಾ ಅಣ್ಣ? ಆರಾಮದೆ ನೋಡುವ, ನೀ ಆರಾಮದಿಯಾವ? ಆರಾಮದೇನೆ ಅಣ್ಣ. ಹೊರಸು ಬಾರಿ ಚಂದ ಹೆಣದಿ ಅಣ್ಣ. ಕರೆನ ನೋಡತ್ಲೆ ಬಾರಿ ಖುಷಿ ಆಯ್ತು ಬಿಡ. ನಮ್ಮ ಕಸ್ತೂರಿಗೆ ಮನಸ್ಸಿಗೆ ಬಂತದ. ಹೊರಸು ಚಂದ ಆಗೈತೆ ಅಣ್ಣ, ಅಡ್ಡಿ ಇಲ್ಲ. ತಗೊಂಡಿದ್ ರೊಕ್ಕಕ್ಕೂ ಚಲೋ ಹೆಣದ್ ಕೊಟ್ಟಿಪ್ಪ. ಚಂದಾಗೈತಿ ಅವ. ಆತ್ ಬಿಡ, ನಿಮಗ್ ಖುಷಿ ಆತಿಲ್ಲ, ಹೆಣದ್ ಕೊಟ್ಟಿದ್ದಕ್ಕೆ ಸಾರ್ಥಕ ಆಕತಿ. ಕೊಟ್ಟಿದ್ ರೊಕ್ಕ ಎಷ್ಟ್ ದಿನ ಉಳಿದಿತ್ವ, ಈಗ ಹೊರಸು ಹೆಣದ್ ಕೊಟ್ಟಿಲ್ಲ, ಅದ್ರ ನೆನಪು ಉಳಿತೈತಿ ಇಲ್ಲಿ ನಿಮ್ಮ ಕಡೆ, ಅಟ್ಟ ಸಾಕ. ಹ್ಞೂ ಅಣ್ಣ, ಆತೇಣ. ಬರ್ಲಿ ಹಂಗ ನನ್ನ ಕೆಲಸದ ಊಟ. ಹೇಗಿದ್ದೀ ಆಕ್ಲಿ ಕಳ್ಳಿ? ಓನಪ್ಪ ನೀನು ಆಕ್ಲಿ ಹಾಕ್ಲಿ. ಏನ ಅಂತೀಯಲ್ಲ, ಮಾತಾಡ್ತೀಯ ನೀನು? ಅಷ್ಟು ದೊಡ್ಡವಾಗಿ ಏನಾಲೆ ಮಾತಾಡ್ಬೇಕಂತ ನೋಡ. ತಡಿ ಇನ್ನೊಂದ್ಸಿನ ಮಾತಾಡುವಂತೆ. ಏನಂತಾನ ಮಗ? ಮತ್ತಿನೇನು ಇಷ್ಟೊತ್ತಾನ ನಿದ್ದೆ ಮಾಡಿ ಎದ್ದ, ಮುಗಿತು ಚಿಗಿರ್ಗೆದ್ದ. ಈಗ ನೋಡಿ ಆಟಾಡ್ತಾನೆ, ಬರೇ ಆಟಾಡೋದು. ಈಗ ರಾತ್ರಿ ಒಮ್ಮೆ ಎದ್ದು ಕುಂದಿರ್ತಾನೆ ಮತ್ತೆ. ಯವ್ವ, ನನಗಂತೂ ನಿದ್ದೆ ಸಾಕಾಗೈತಿ. ನಿದ್ದೆ ಭಾಳ ಬರತ್. ಮಕ್ಕೋಲೆ ಒಂದು ತಾಸು ಮಕ್ಕೋರೇವ. ಕೊಡು, ಖುಷಿನ ಕೊಡಿಲ್ಲ, ಎತ್ಕೋತೀನಿ. ಇನ್ನು ನಾವು ಯಾರು ಇಲ್ಲ ನಂಗೆ ಮಾಡ್ತೀವ ನೀನು. ನಿಮ್ಮ ಅಪ್ಪಗ ಒಂದು ಹೊರಸು ಎಣಸು ಅಂದೆ. ಇನ್ನ ಮಠ ಸುದ್ದಿಲ್ಲ ನಿಮ್ಮ ಅಪ್ಪಂದು. ಯಾರು ಸಿಕ್ಕಿಲ್ತಡಿ, ಇಲ್ಲಿ ಯಾರಿಗೆ ಹೇಳಿಲ್ತಡಿ, ಇದಾಗಿಲ್ತಡಿ ಅದಾಗಿಲ್ತಡಿ ಅಂತ ನಂಗೆ ಒಂದಳತಿ. ಅಲ್ಲಿ ನೋಡಲ್ಲ, ಆಗ್ಲೇ ನಿನ್ನೆ ಸುದ್ದಿ ಬಂತಲ್ಲ ನನಗೆ, ಕಸ್ತೂರಿಗೆ ಹೊರಸು ಎಣಿಸ್ಕೊಟ್ನಂತ ಅವರಪ್ಪ. ಹೌದು, ಅಂದ್ರೆ ಇವರು ಫೋನ್ ಹಚ್ಚಿದ್ರಲ್ಲ, ಅಂದ್ರೆ ಹೊರಸು ಎಣಿಸಿದ್ವಿ, 200 ರೂಪಾಯಿನ ಆತು. ಅಪ್ಪೆಲ್ಲ ಖಾತೆ ಬಂಬುಗಳ ಎಲ್ಲ ತೊಗೊಂಬಂದಿದ್ನ ತನ್ನಾತಿದ್ರೆ. ನೋಡು, ಗಾಡಿ ಮೇ ಮಕ್ಕೋಬಾರ್ದು, ಹೀಟ್ ಆಕತಿ. ಹೇಳಿದ ಮಾತು ಒಟ್ಟ ಕೇಳಂಗಿಲ್ಲ. ಏನು ಹೇಳ್ತಿ ಇದಕ್ಕೆ? ಹೋಗ್ಲಿ ಬಿಡ, ಏನತ್ತಾಗ ಅದ್ರ ಮಕ್ಕೊಂಡ್ರೇನು ಇದ್ರ ಮಕ್ಕೊಂಡ್ರೇನು, ಇಷ್ಟಕ್ಕೂ ಏನು ಬ್ಯಾಸ್ಕೇನು? ಮಳೆ ಮಾರಿನ ದಿನ ನೋಡಿ, ಮಳೆ ನಮ್ನಿ ಹೊಡ್ಯಾಕತ್ತೈತಿ. ಈ ಮಳೆಯಾಗ ನಾನು ವರ್ಷಿನ ಮಕ್ಕೊಲ್ಲೇನ, ಏನಾಗದಿಲ್ಲ, ಇಲ್ಲೇ ಮಕ್ಕೋತೀನಿ ಸುಮ್ಮನೆ, ಬೆಚ್ಚಗ ಚಲೋ ಅನಿಸ್ತತಿ. ತೊಂಬೈಲಿ ಹುಡುಗು ನೋಡಿ ಜೋಳಿಗ್ಯಾಗ ಹಾಕ್ತೇನೆ. ಯವ್ವ, ಅದು ಹೊರಗೆ ಕಟ್ಟಿ ಜೋಳಗಿನ, ಅಲ್ಲಿ ತೂಗಾಕರ ಗಾವಿಲ್ಲ. ಅಪ್ಪಗೆ ಹೇಳಿ ಜೋಳಗಿನ ಇಲ್ಲೇ ಕಟ್ಟಿಸ್ಬಿಡ್ವೆ ಮೇಲೆ. ಹಂಗೆ ಮಾಡ್ತೇನೆ ತಡಿವಾ. ಇಲ್ಲೇ ಆದ್ರೆ ನೀನು ನೋಡ್ತಿರ್ತಿ, ತೂಗಾಕು ಅನುಕೂಲ ಆಕತಿ. ಬಾರ ಇಲ್ಲಿ, ಬೈಲ್ ಅವಾಗ ಎಷ್ಟು ಕಾಟ ಕೊಡ್ತಿ ಬೈಲಪ್ಪ. ತೇಟ ನನ್ನ ಮಗಳ ಹಂಗೈತವ ಇದು. ನೀ ಹಿಂಗೆ ಇದ್ದಿ ನೋಡ್ಲೆ. ಏನು, ನಾ ಹುಟ್ಟದಾಗ ಗಂಡು ಹುಡುಗಾಗಿದ್ನೆ ಮಂಗ್ಯಾನಂತಕ್ಕೆ. ಹಿಂಗ ಮಕ ಇತ್ತ, ಈಗ ಹಿಂಗಾಗಿ. ಯವ್ವ, ಬಿಸಿ ನಂಗೆ ಏನಾರು ಬಜ್ಜಿ ಗಿಜ್ಜಿ ಮಾಡ್ಕೊಡ್ತೀಯಾ? ಯಾಕೆ ಬಜ್ಜಿ ತಿನ್ನಂಗೆ ಆಗ್ಬಿಟ್ಟತಿ. ಎಣ್ಣೆ ತಿನ್ನ, ಕೆಂಬರ್ಸ್ಕೊಳಕ. ತಿನ್ನಂದ್ರೆ ತಿನ್ನಕೋಬೇಡ. ಬಜ್ಜಿ ತಿಂತಾಳಂತ, ಬಜ್ಜಿ ಮಾರಿಯಕ್ಕೆ. ಏನು ತಿನ್ನಕೋಬೇಡ, ಅದನ್ನೆಲ್ಲ ಬೇಡ, ಸುಮ್ನಿರು. ಕಾಡೆ ಮಾಡ್ತೇನೆ, ಕುಡಿತಿ? ಅಲ್ಲವ, ನಾನು ಶುಂಠಿ ಚಾ ಮಾಡ್ತೀವಿ ಒಂದು ಹೇಳ್ತಿ, ಕುಡಿಯಂಗಾಲ ಬಿಡಲ್ಲ ತಗ. ಬೇಡ, ಓಲ್ ಬಿಡು, ಮಕ್ಕೋತೀನಿ. ಅವ ಲಾಲಿ ಹಾಡವ. ಈಗ ಮಕ್ಕೊಂಡು ಎದ್ದ ನಂದೆಲ್ಲ, ಮತ್ತೆ ಹಾಲೆ ಲಾಲಿ ಹಾಡ್ಲ್ಯಾ? ನಿನ್ನ ಮೊಮ್ಮಗಲ್ಲ ಹೇಳಿದ್ದ ನನಗ. ಇದೊಂದು ಕಡಿಮೆ ಆಗಿತ್ತು. ಕೂಸಾಗಿಂದ ಮತ್ತೆಂತದ್ಲೆ ಲಾಲಿ? ಯವ್ವ, ಕೂಸಾಗಿಂದ ಲಾಲಿ ಅಂತ ನನ್ನ ಕೇತಿಯಲ್ಬೇ. ಎಷ್ಟು ಮಕ್ಕಳಾದ್ರೆ ನಾನು ನಿಂಗೆ ಮಗಳ ಹೋದಿಲ್ಲ. ನಂಗೆ ನೀ ಅವ್ವನ, ನಂಗೂ ನನ್ನ ಅವನ ಜೊತೆಗೆ ಮಕ್ಕೋಬೇಕು, ಅವನ ತೊಡಿಮೆ ಮಕ್ಕೋಬೇಕು, ಅವನ ಕಡೆ ಲಾಲಿ ಆಡಿಸ್ಕೋಬೇಕಂತ ಆಸೆ ಇರಂಗಿಲ್ಲ ಅನ್ಬೇ. ಅಲ್ಲಿ ಬೇ ಮಕ್ಕಳಾದ ಅಂದ್ಬಿಟ್ಲೆ ಮೊಮ್ಮಗನ ಕಂಡುಬಿಟ್ಲೆ ಮಗಳು ಮರ್ತು ಬಿಡೋದನ. ಏನಾರ ಒಂದು ಹಾಡು ಹೋಗಲೇ, ನನಗೆಲ್ಲ ಹಾಡು ಪಾಡು ಬರ್ತಾವು. ಮಕ್ಕ ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ.
ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112. ಬಾ ಏ ಬಿಡು ಬಿಡು ನೀರು ಹಾಕ ಹಾಕ್ಬೇಡ ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ ಸುಮ್ ಕುಂದ್ರ ಅಷ್ಟೇ ನನಗೆ ಮೊಸಳೆ ತರಿಸ್ತೇವೆ ನೋಡ್ರಿ ಮೊಸಳೆ ತೋರ್ಸಕ್ ನಡ್ಬರ್ಕೋದಪ್ಪ ಅಂತ ಏ ನಿನ್ ಪ್ರಿಯಾ ಮಮ್ಮಿ ಮೊಸಳೆ ಹೊರಗಂತ ಬರಕ್ಕೆ ಅದೇ ಇಲ್ಲ ಹೌದು ನಾನು ಒಂದು ಕಟ್ಟಿ ರೊಕ್ಕ ಹೋಗಿ ಪೂಜೆ ವಿಡಿಯೋ ಮಾಡ್ತೀನಿ ಆದ್ರೆ ಮೀನ್ ಜಿಗ್ಯಾತಾವ ಮೀನ್ ಜಿಗ್ಯಾತಾವ ಫೋಟೋ ಹೊಡ್ಕೋಕ ಏನು ಮಾಡ್ಬೇಕ ಗಿಡದ ಬಿಡದಾಗಿ ನನಗೆ ಬೇಕಾಗ್ತದೆ